ಕಥೆಯನ್ನ ನಡೆಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಅಮೃತ ಅಯ್ಯಂಗಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಾಲಿ ಲವ್ ಮ್ಯಾಟರ್ ಮೊದಲೇ ಹೇಳಿದ್ರು, ಒಳ್ಳೆ ಜೋಡಿ, ಮುಂದಿನ ಪಯಣ ಸುಖಕರ ಆಗಿರ್ಲಿ ಅಂತ ಅಮೃತ ಅಯ್ಯಂಗಾರ್ ಹೇಳಿದ್ರು. ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರಿಗೆ ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್ ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ಐ ನ್ಯೂ ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು, ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಾಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ದಟ್ಸ್ ಇಟ್. ಈ ಅಮೃತ ಅಯ್ಯಂಗಾರ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಅನೇಕರು ಡಾಲಿ ಅವರು ಅಮೃತ ಅಯ್ಯಂಗಾರ್ ಅವ್ರದ್ದೇ ರಿಲೇಷನ್ಶಿಪ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡ್ಕೊತಾ ಇದ್ರು. ಈಗ ಡಾಕ್ಟರ್ ಒಬ್ಬರನ್ನ ಮದುವೆ ಆಗಿದ್ದಾಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನಗಳ ಮಾಡಿದ್ದೀವಿ. ಇಂಥ ಹುಡುಗಿ ಸಿಗಬೇಕು ನನಗೆ ಮೊದಲೇ ಗೊತ್ತಿತ್ತು, ಅವ್ರು ಹಂಗೆ ಆ ಥರದ ಹುಡುಗಿಯನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಕಥೆಯನ್ನ ನಡೆಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಅಮೃತ ಅಯ್ಯಂಗಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಾಲಿ ಲವ್ ಮ್ಯಾಟರ್ ಮೊದಲೇ ಹೇಳಿದ್ರು, ಒಳ್ಳೆ ಜೋಡಿ, ಮುಂದಿನ ಪಯಣ ಸುಖಕರ ಆಗಿರ್ಲಿ ಅಂತ ಅಮೃತ ಅಯ್ಯಂಗಾರ್ ಹೇಳಿದ್ರು. ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರಿಗೆ ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್ ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ಐ ನ್ಯೂ ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು, ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಾಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ದಟ್ಸ್ ಇಟ್. ಈ ಅಮೃತ ಅಯ್ಯಂಗಾರ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಅನೇಕರು ಡಾಲಿ ಅವರು ಅಮೃತ ಅಯ್ಯಂಗಾರ್ ಅವ್ರದ್ದೇ ರಿಲೇಷನ್ಶಿಪ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡ್ಕೊತಾ ಇದ್ರು. ಈಗ ಡಾಕ್ಟರ್ ಒಬ್ಬರನ್ನ ಮದುವೆ ಆಗಿದ್ದಾಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನಗಳ ಮಾಡಿದ್ದೀವಿ. ಇಂಥ ಹುಡುಗಿ ಸಿಗಬೇಕು ನನಗೆ ಮೊದಲೇ ಗೊತ್ತಿತ್ತು, ಅವ್ರು ಹಂಗೆ ಆ ಥರದ ಹುಡುಗಿಯನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಕಥೆಯನ್ನ ನಡೆಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಅಮೃತ ಅಯ್ಯಂಗಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಾಲಿ ಲವ್ ಮ್ಯಾಟರ್ ಮೊದಲೇ ಹೇಳಿದ್ರು, ಒಳ್ಳೆ ಜೋಡಿ, ಮುಂದಿನ ಪಯಣ ಸುಖಕರ ಆಗಿರ್ಲಿ ಅಂತ ಅಮೃತ ಅಯ್ಯಂಗಾರ್ ಹೇಳಿದ್ರು. ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರಿಗೆ ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್ ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ
ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ನೀವು ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು, ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಂಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ದಟ್ಸ್ ಇಟ್. ಈ ಅಮೃತಾ ಅಯ್ಯಂಗಾರ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಅನೇಕರು ಡಾಲಿ ಅವರು ಅಮೃತಾ ಅಯ್ಯಂಗಾರ್ ಅವ್ರದ್ದೇ ರಿಲೇಷನ್ಶಿಪ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡ್ಕೊತಾ ಇದ್ರು. ಈಗ ಡಾಕ್ಟರ್ ಒಬ್ಬರನ್ನ ಮದುವೆ ಆಗಿದ್ದಾಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನಗಳ ಮಾಡಿದ್ದೀವಿ. ಇಂಥ ಹುಡುಗಿ ಸಿಗಬೇಕು ಅಂತ ನನಗೆ ಮೊದಲೇ ಗೊತ್ತಿತ್ತು, ಅವ್ರು ಹಂಗೆ ಆ ಥರದ ಹುಡುಗಿಯನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಕಥೆಯನ್ನು ನಡೆಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಅಮೃತಾ ಅಯ್ಯಂಗಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಾಲಿ ಲವ್ ಮ್ಯಾಟರ್ ಮೊದಲೇ ಹೇಳಿದ್ರು, ಒಳ್ಳೆ ಜೋಡಿ, ಮುಂದಿನ ಪಯಣ ಸುಖಕರ ಆಗಿರಲಿ ಅಂತ ಅಮೃತಾ ಅಯ್ಯಂಗಾರ್ ಹೇಳಿದ್ರು. ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರಿಗೆ ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಒಂದೊಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್. ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ನೀವು ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು, ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಂಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ದಟ್ಸ್ ಇಟ್. ಈ ಅಮೃತಾ ಅಯ್ಯಂಗಾರ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಅನೇಕರು ಡಾಲಿ ಅವರು ಅಮೃತಾ ಅಯ್ಯಂಗಾರ್ ಅವ್ರದ್ದೇ ರಿಲೇಷನ್ಶಿಪ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡ್ಕೊತಾ ಇದ್ರು. ಈಗ ಡಾಕ್ಟರ್ ಒಬ್ಬರನ್ನ ಮದುವೆ ಆಗಿದ್ದಾಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನಗಳ ಮಾಡಿದ್ದೀವಿ. ಇಂಥ ಹುಡುಗಿ ಸಿಗಬೇಕು ಅಂತ ನನಗೆ ಮೊದಲೇ ಗೊತ್ತಿತ್ತು, ಅವ್ರು ಹಂಗೆ ಆ ಥರದ ಹುಡುಗಿಯನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಕಥೆಯನ್ನು ನಡೆಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಅಮೃತಾ ಅಯ್ಯಂಗಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಾಲಿ ಲವ್ ಮ್ಯಾಟರ್ ಮೊದಲೇ ಹೇಳಿದ್ರು, ಒಳ್ಳೆ ಜೋಡಿ, ಮುಂದಿನ ಪಯಣ ಸುಖಕರ ಆಗಿರಲಿ ಅಂತ ಅಮೃತಾ ಅಯ್ಯಂಗಾರ್ ಹೇಳಿದ್ರು. ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರಿಗೆ ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಒಂದೊಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್. ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ನೀವು ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು, ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಂಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ದಟ್ಸ್ ಇಟ್. ಈ ಅಮೃತಾ ಅಯ್ಯಂಗಾರ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಅನೇಕರು ಡಾಲಿ ಅವರು ಅಮೃತಾ ಅಯ್ಯಂಗಾರ್ ಅವ್ರದ್ದೇ ರಿಲೇಷನ್ಶಿಪ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡ್ಕೊತಾ ಇದ್ರು. ಈಗ ಡಾಕ್ಟರ್ ಒಬ್ಬರನ್ನ ಮದುವೆ ಆಗಿದ್ದಾಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನಗಳ ಮಾಡಿದ್ದೀವಿ. ಇಂಥ ಹುಡುಗಿ ಸಿಗಬೇಕು ಅಂತ ನನಗೆ ಮೊದಲೇ ಗೊತ್ತಿತ್ತು, ಅವ್ರು ಹಂಗೆ ಆ ಥರದ ಹುಡುಗಿಯನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ.